ಇನ್ನು ಬುರುಡೆ ಗ್ಯಾಂಗ್ನ ಬಂಡವಾಳವನ್ನ ಇಂಚಿಂಚು ಬಿಚ್ಚಿಟ್ಟಿದಂತಹ ರಿಪಬ್ಲಿಕ್ ಕನ್ನಡ ತಂಡ ಇದೀಗ ಚಿನ್ನಯ್ಯನ ಜನ್ಮವನ್ನ ಜಾಲಾಡ್ತಾ ಇದೆ. ಮುಸುಕುಧಾರಿಯ ಮೊದಲ ಹೆಂಡತಿಯ ಸ್ಫೋಟಕವಾದಂತಹ ಸಂದರ್ಶನದ ಬೆನ್ನಲ್ಲೇ ಚಿನ್ನಯ್ಯ ಉಳಿದುಕೊಂಡಿದ್ದಂತಹ ಊರಿಗೆ ನುಗ್ಗಿ ಡೇರಿಂಗ್ ವರದಿಯನ್ನು ಮಾಡಿದೆ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದಲ್ಲಿ ಬುರುಡೆ ವೀರನ ಬಣ್ಣ ಬಯಲು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕಹಾನಿಯೇ ರಣರೋಚಕ. ರಿಪಬ್ಲಿಕ್ ಕನ್ನಡ ಕನ್ನಡ ಮಾಧ್ಯಮ ಲೋಕದ ಎಕ್ಸ್ಕ್ಲೂಸಿವ್ ಸ್ಟೋರಿಗಳ ತವರು ಮನೆ. ಅದರಲ್ಲೂ ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ನಡೆಸಿದ್ದ ಮಸಲತ್ತನ್ನ ರಾಜ್ಯದ ಜನರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದು ನಾವೇ. ಸುಜಾತ ಭಟ್ ಸ್ಟೋರಿ ಇರಲಿ, ಮಾಸ್ಕ್ ಮ್ಯಾನ್ ಮೊದಲ ಹೆಂಡತಿ ಸಂದರ್ಶನವೇ ಇರಲಿ, ಎಲ್ಲದರಲ್ಲೂ ನಾವೇ ಮುಂದೆ. ಕನ್ನಡಿಗರ ವಿಶ್ವಾಸ ಅರ್ಹತೆ ರಿಪಬ್ಲಿಕ್ ಕನ್ನಡ ಇಂದು ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ರಾಜ್ಯದ ಜನರ ಮುಂದಿಟ್ಟಿತ್ತು. ಅದುವೇ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಖತರ್ನಾಕ್ ಕಹಾನಿ. ಧರ್ಮಸ್ಥಳ ಬುರುಡೆ ಪ್ರಕರಣದ ರೂವಾರಿ ಚಿನ್ನಯ್ಯ ಅವರನ್ನ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡಿ ಆದ ನಂತರ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯ ಅವರ ಹಿನ್ನೆಲೆಯನ್ನ ಅಥವಾ ಅವರ ಜಾಡನ್ನ ಹಿಡಿದು ಹೊರಟಾಗ ಎಸ್ಐಟಿ ಅಧಿಕಾರಿಗಳು ಬಂದಿದ್ದು ಈರೋಡು ಜಿಲ್ಲೆಯ ಸತ್ಯಮಂಗಲ ಪೊಲೀಸ್ ಠಾಣೆಗೆ. ಸತ್ಯಮಂಗಲ ಕಾಡು ಈ ಜಾಗ ಕರ್ನಾಟಕ ಮಂದಿಗೆ ತಟ್ಟಂತ ನೆನಪಿಗೆ ಬರೋ ಹೆಸರು. ಕಾಡುಗಳ ವೀರಪ್ಪನ್ಗೆ ಆಶ್ರಯ ತಾಣವಾಗಿದ್ದ ಈ ನೆಲ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ತಮಿಳುನಾಡಿನ ಈರೋಡು ಜಿಲ್ಲೆಯ ಸತ್ಯಮಂಗಲದಲ್ಲೇ ಧರ್ಮಸ್ಥಳ ಬುರುಡೆ ಸ್ಟೋರಿಯ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತನ್ನ ಎರಡನೇ ಪತ್ನಿಯೊಂದಿಗೆ ವಾಸವಾಗಿದ್ದು, ಸತ್ಯಮಂಗಲದ ಒಳಹೊಕ್ಕಿದ್ದ ರಿಪಬ್ಲಿಕ್ ಕನ್ನಡ ತಂಡ ಚಿಕ್ಕ ರಸಂಪಾಳ್ಯದಿಂದ ಡೇರಿಂಗ್ ವರದಿ ಮಾಡಿತ್ತು. ಆತನ ವೋಟರ್ ಐಡಿ ಸೇರಿದಂತೆ ಹಲವು ಸಾಕ್ಷಿಗಳನ್ನು ಬಯಲಿಗೆಳೆದಿತ್ತು. ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನಯ್ಯ ಅವರನ್ನ ಎಸ್ಐಟಿ ಅಧಿಕಾರಿಗಳು ಈಗ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಚಿನ್ನಯ್ಯ ಅವರ ಮೂಲ ತಮಿಳುನಾಡಿನಲ್ಲೇ ಅವರೊಂದು 10-15 ವರ್ಷಗಳಿಂದಿದ್ರು. ಈ ತಮಿಳುನಾಡಿನ ಚಿಕ್ಕರಸಿನಪಾಳ್ಯ, ಈರೋಡು ಜಿಲ್ಲೆಯ ಚಿಕ್ಕರಸಿನಪಾಳ್ಯ ಅನ್ನುವ ಊರಿನಲ್ಲಿ ಬಾಡಿಗೆ ಮನೆಯಲ್ಲಿ ಚಿನ್ನಯ್ಯ ಅವರು ವಾಸ ಮಾಡ್ತಾ ಇದ್ದಾರೆ ತಮ್ಮ ಹೆಂಡತಿ ಜೊತೆಗೆ. ನೋಡಿ, ಇದೇ ಮನೆ ಇದು, ಚಿನ್ನಯ್ಯ ಅವರು ವಾಸ ಮಾಡ್ತಿದ್ದಂತ ಮನೆ ಇದು. ಯಾವಾಗ್ಲೂ ಅವರು ಕೆಲಸಕ್ಕೆ ಹೋಗಿ ಮತ್ತೆ ಇಲ್ಲಿಗೆ ಬರ್ತಾ ಇದ್ರು. ಸುಮಾರೊಂದು 17 ವರ್ಷಗಳಿಂದ ಅವರು ಎರಡನೇ ಹೆಂಡತಿಯ ಜೊತೆಗೆ ವಾಸ ಮಾಡ್ತಾ ಇದ್ರು ಈ ಮನೆಯಲ್ಲಿ ಬಾಡಿಗೆಗಿದ್ರು ಅವರು. ಪತ್ನಿ ಸಮೇತ ಕ್ರೈಸ್ತ ಧರ್ಮಕ್ಕೆ ಚಿನ್ನಯ್ಯ ಮತಾಂತರ. ಮಂಡ್ಯದಲ್ಲಿ ಹಿಂದೂವಾಗಿ ಹುಟ್ಟಿದ ಚಿನ್ನಯ್ಯ ಹುಟ್ಟೂರಿನಲ್ಲಿ ಮೊದಲ ಮದುವೆ ಸಹ ಆಗಿದ್ದ. ಆ ಬಳಿಕ ಧರ್ಮಸ್ಥಳಕ್ಕೆ ಹೋಗಿದ್ದ ಮಾಸ್ಕ್ ಮ್ಯಾನ್ ಎರಡನೇ ಮದುವೆಯಾಗಿ ತಮಿಳುನಾಡಿಗೆ ಪಲಾಯನ ಮಾಡಿದ್ದ. ಚಿಕ್ಕರಸಂಪಾಳ್ಯಕ್ಕೆ ಹೋದ ಚಿನ್ನಯ್ಯ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಸಹ ಆಗಿದ್ದಾನೆ. ಚಿನ್ನಯ್ಯ ಅವರು ಇದ್ದಂತ ಸಿಂಗರಿಸನಪಾಳ್ಯ ಆ ಒಂದು ಊರಿಗೆ ನಾವು ಬಂದಿದ್ದೀವಿ. ಈ ಊರಿನಲ್ಲಿ ಬಹುತೇಕ ಜನ ಕ್ರೈಸ್ತ ಮಿಷನರಿಗಳಿಗೆ ಒಳಗಾಗಿ ಹಿಂದೂ ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ. ಈ ಊರಿನ ಎದುರೇನೆ ಒಂದು ನೋಡಿ ಚರ್ಚ್ ಇದೆ. ಈ ಚರ್ಚ್ಗೆ ಪ್ರತಿದಿನವೂ ಕೂಡ ಈ ಚಿನ್ನಯ್ಯ ಅನ್ನೋರಿದ್ದಾನಲ್ಲ ಆತ ಬರ್ತಾ ಇದ್ದ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಲಭ್ಯ ಆಗಿದೆ. ನನ್ನ ಗಂಡ ಒಳ್ಳೆಯವನು, ಯಾರೋ ತಲೆ ಕೆಡಿಸಿದ್ದಾರೆ. ರಿಪಬ್ಲಿಕ್ ಮುಂದೆ ಚಿನ್ನಯ್ಯನ ಎರಡನೇ ಪತ್ನಿ ಕಣ್ಣೀರು. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಾಗಿ ಬುರುಡೆಯನ್ನ ಬಿಟ್ಟಿದ್ದ ಚಿನ್ನಯ್ಯನ ಬುಡಕ್ಕೆ ಎಸ್ಐಟಿ ಅಧಿಕಾರಿಗಳು ಬಿಸಿ ನೀರು ಕಾಯಿಸ್ತಾ ಇದ್ದಾರೆ. ಆದ್ರೆ ಅತ್ತ ನನ್ನ ಗಂಡ ಅಮಾಯಕ ಸ್ವಾಮಿ ಅಂತ ಎರಡನೇ ಪತ್ನಿ ಕಣ್ಣೀರು ಹಾಕ್ತಿದ್ದಾಳೆ. ಹೌದು, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಮಾಸ್ಕ್ ಮ್ಯಾನ್ ಎರಡನೇ ಪತ್ನಿ, ನನ್ನ ಗಂಡ ಒಳ್ಳೆಯವನು, ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ, ಮಂಜುನಾಥ ಸ್ವಾಮಿಯೇ ನನ್ನ ಗಂಡನಿಗೆ ದಾರಿ ತೋರಿಸ್ತಾನೆ ಅಂತ ಅವಲತ್ತುಕೊಂಡಿದ್ಲು. ನಮಗೆ ತುಂಬಾ ಕಷ್ಟ ಆಯ್ತು ಸರ್. ಅವ್ರು ಎಲ್ಲಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ. ಅದನ್ನ ಸೆಲ್ಲಲ್ಲಿ ಟಿವಿಯಲ್ಲಿ ನೋಡ್ಕೊಂಡೆ ತುಂಬಾ ಜನ ಹೇಳ್ತಾರೆ. ಅದೇ ಕೊಟ್ಟೆ ನಮ್ಗೆ ಇದಾಯ್ತು ಸರ್. ಏನ್ ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಹೆಂಗ ಹೋದ್ರು ಏನು ಗೊತ್ತಿಲ್ಲ ಸರ್. ಅದ್ರ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋದ್ರು. ಒಂದು 7 ಇರುವಾಗ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಯಾವಾಗ್ಲೂ ಹೋಯ್ತಾರ ಸರ್. ಹೋದ್ರೆ ತಂಗಲ್ ಕೆಲಸ ಮಾಡ್ತಾರೆ. ಅಲ್ಲಿ 1 ತಿಂಗಳು 1.5 ತಿಂಗಳು ತಂಗಲ್ ಕೆಲಸ ಮಾಡ್ಕೊಂಡೆ ಮತ್ತೆ ಮನೆಗೆ ಬರ್ತಾರೆ. 2 ದಿನ ಇರ್ತಾರೆ ಮತ್ತೆ ಹೋಯ್ತಾರೆ.
ಹಂಗೆ ಹೋದ್ರು. ಹೋದ್ಮೇಲೆ ಕೇಳಿದ್ರಲ್ಲ, ಅತ್ತ ಮಾಡಬಾರದ ಕೆಲಸ ಮಾಡಿ ಚಿನ್ನಯ್ಯ ಪೊಲೀಸರ ಕೈಗೆ ಸಿಕ್ಕಿಬಿದ್ರೆ ಇತ್ತ ನನ್ನ ಗಂಡ ಅಮಾಯಕ ಸ್ವಾಮಿ ಅಂತ ಪತ್ನಿ ಕಣ್ಣೀರು ಹಾಕ್ತಿದ್ದಾಳೆ. ಬುರುಡೆ ಗ್ಯಾಂಗ್ನ ಮೋಸದ ಬಲಿಯೊಳಗೆ ಸಿಲುಕಿದ ಚಿನ್ನಯ್ಯ ಇದೀಗ ಜೈಲು ಪಾಲಾದ್ರೆ ಈ ಹೆಣ್ಣುಮಗಳ ಜೀವನ ಕಾಪಾಡೋದು ಯಾರು? ಧರ್ಮಸ್ಥಳದ ಆ ಮಂಜುನಾಥ ಸ್ವಾಮಿಯೇ ಈ ಕುಟುಂಬವನ್ನ ಕಾಪಾಡಬೇಕಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಬುರುಡೆ ಗ್ಯಾಂಗ್ನ ಬಂಡವಾಳವನ್ನ ಇಂಚಿಂಚು ಬಿಚ್ಚಿಟ್ಟಿದಂತಹ ರಿಪಬ್ಲಿಕ್ ಕನ್ನಡ ತಂಡ ಇದೀಗ ಚಿನ್ನಯ್ಯನ ಜನ್ಮವನ್ನ ಜಾಲಾಡ್ತಾ ಇದೆ. ಮುಸುಕುಧಾರಿಯ ಮೊದಲ ಹೆಂಡತಿಯ ಸ್ಫೋಟಕವಾದಂತಹ ಸಂದರ್ಶನದ ಬೆನ್ನಲ್ಲೇ ಚಿನ್ನಯ್ಯ ಉಳಿದುಕೊಂಡಿದ್ದಂತಹ ಊರಿಗೆ ನುಗ್ಗಿ ಡೇರಿಂಗ್ ವರದಿಯನ್ನು ಮಾಡಿದೆ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದಲ್ಲಿ ಬುರುಡೆ ವೀರನ ಬಣ್ಣ ಬಯಲು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕಹಾನಿಯೇ ರಣರೋಚಕ. ರಿಪಬ್ಲಿಕ್ ಕನ್ನಡ, ಕನ್ನಡ ಮಾಧ್ಯಮ ಲೋಕದ ಎಕ್ಸ್ಕ್ಲೂಸಿವ್ ಸ್ಟೋರಿಗಳ ತವರು ಮನೆ. ಅದರಲ್ಲೂ ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ನಡೆಸಿದ್ದ ಮಸಲತ್ತನ್ನ ರಾಜ್ಯದ ಜನರ ಮುಂದೆ ಎಳೆಯಾಗಿ ಬಿಚ್ಚಿಟ್ಟಿದ್ದು ನಾವೇ. ಸುಜಾತ ಭಟ್ ಸ್ಟೋರಿ ಇರಲಿ, ಮಾಸ್ಕ್ ಮ್ಯಾನ್ ಮೊದಲ ಹೆಂಡತಿ ಸಂದರ್ಶನವೇ ಇರಲಿ, ಎಲ್ಲದರಲ್ಲೂ ನಾವೇ ಮುಂದೆ. ಕನ್ನಡಿಗರ ವಿಶ್ವಾಸ ಅರ್ಹತೆ ರಿಪಬ್ಲಿಕ್ ಕನ್ನಡ ಇಂದು ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ರಾಜ್ಯದ ಜನರ ಮುಂದಿಟ್ಟಿತ್ತು. ಅದುವೇ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಖತರ್ನಾಕ್ ಕಹಾನಿ. ಧರ್ಮಸ್ಥಳ ಬುರುಡೆ ಪ್ರಕರಣದ ರೂವಾರಿ ಚಿನ್ನಯ್ಯ ಅವರನ್ನ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡಿ ಆದ ನಂತರ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯ ಅವರ ಹಿನ್ನೆಲೆಯನ್ನ ಅಥವಾ ಅವರ ಜಾಡನ್ನ ಹಿಡಿದು ಹೊರಟಾಗ ಎಸ್ಐಟಿ ಅಧಿಕಾರಿಗಳು ಬಂದಿದ್ದು ಈರೋಡು ಜಿಲ್ಲೆಯ ಸತ್ಯಮಂಗಲ ಪೊಲೀಸ್ ಠಾಣೆಗೆ. ಸತ್ಯಮಂಗಲ ಕಾಡು, ಈ ಜಾಗ ಕರ್ನಾಟಕ ಮಂದಿಗೆ ತಟ್ಟಂತ ನೆನಪಿಗೆ ಬರೋ ಹೆಸರು. ಕಾಡುಗಳ ವೀರಪ್ಪನ್ಗೆ ಆಶ್ರಯ ತಾಣವಾಗಿದ್ದ ಈ ನೆಲ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ತಮಿಳುನಾಡಿನ ಈರೋಡು ಜಿಲ್ಲೆಯ ಸತ್ಯಮಂಗಲದಲ್ಲೇ ಧರ್ಮಸ್ಥಳ ಬುರುಡೆ ಸ್ಟೋರಿಯ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತನ್ನ ಎರಡನೇ ಪತ್ನಿಯೊಂದಿಗೆ ವಾಸವಾಗಿದ್ದು ಸತ್ಯಮಂಗಲದ ಒಳಹೊಕ್ಕಿದ್ದ ರಿಪಬ್ಲಿಕ್ ಕನ್ನಡ ತಂಡ ಚಿಕ್ಕರಸಂಪಾಳ್ಯದಿಂದ ಡೇರಿಂಗ್ ವರದಿ ಮಾಡಿತ್ತು. ಆತನ ವೋಟರ್ ಐಡಿ ಸೇರಿದಂತೆ ಹಲವು ಸಾಕ್ಷ್ಯಗಳನ್ನು ಬಯಲಿಗೆಳೆದಿತ್ತು. ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನಯ್ಯ ಅವರನ್ನ ಎಸ್ಐಟಿ ಅಧಿಕಾರಿಗಳು ಈಗ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಚಿನ್ನಯ್ಯ ಅವರ ಮೂಲ ತಮಿಳುನಾಡಿನಲ್ಲೇ ಅವರೊಂದು 10-15 ವರ್ಷಗಳಿಂದಿದ್ರು. ಈ ತಮಿಳುನಾಡಿನ ಚಿಕ್ಕರಸಿನಪಾಳ್ಯ, ಈರೋಡು ಜಿಲ್ಲೆಯ ಚಿಕ್ಕರಸಿನಪಾಳ್ಯ ಅನ್ನುವ ಊರಿನಲ್ಲಿ ಬಾಡಿಗೆ ಮನೆಯಲ್ಲಿ ಚಿನ್ನಯ್ಯ ಅವರು ವಾಸ ಮಾಡ್ತಾ ಇದ್ದಾರೆ ತಮ್ಮ ಹೆಂಡತಿ ಜೊತೆಗೆ. ನೋಡಿ, ಇದೇ ಮನೆ ಇದು, ಚಿನ್ನಯ್ಯ ಅವರು ವಾಸ ಮಾಡ್ತಿದ್ದಂತ ಮನೆ ಇದು. ಯಾವಾಗ್ಲೂ ಅವರು ಕೆಲ್ಸಕ್ಕೆ ಹೋಗಿ ಮತ್ತೆ ಇಲ್ಲಿಗೆ ಬರ್ತಾ ಇದ್ರು. ಸುಮಾರೊಂದು 17 ವರ್ಷಗಳಿಂದ ಅವರು ಎರಡನೇ ಹೆಂಡತಿಯ ಜೊತೆಗೆ ವಾಸ ಮಾಡ್ತಾ ಇದ್ರು ಈ ಮನೆಯಲ್ಲಿ ಬಾಡಿಗೆಗಿದ್ರು ಅವರು. ಪತ್ನಿ ಸಮೇತ ಕ್ರೈಸ್ತ ಧರ್ಮಕ್ಕೆ ಚಿನ್ನಯ್ಯ ಮತಾಂತರ. ಮಂಡ್ಯದಲ್ಲಿ ಹಿಂದುವಾಗಿ ಹುಟ್ಟಿದ ಚಿನ್ನಯ್ಯ ಹುಟ್ಟೂರಿನಲ್ಲಿ ಮೊದಲ ಮದುವೆ ಸಹ ಆಗಿದ್ದ. ಆ ಬಳಿಕ ಧರ್ಮಸ್ಥಳಕ್ಕೆ ಹೋಗಿದ್ದ ಮಾಸ್ಕ್ ಮ್ಯಾನ್ ಎರಡನೇ ಮದುವೆಯಾಗಿ ತಮಿಳುನಾಡಿಗೆ ಪಲಾಯನ ಮಾಡಿದ್ದ. ಚಿಕ್ಕರಸಂಪಾಳ್ಯಕ್ಕೆ ಹೋದ ಚಿನ್ನಯ್ಯ ಕ್ರೈಸ್ತ ಧರ್ಮ